ಎಲ್ಲರಿಗೂ ನಮಸ್ಕಾರ. ನಾನು ಆಮ್ಗ್ರಿ ಸುಂದರರಾಜನ್. ಇವತ್ತು ಒಂದು ಅಡುಗೆ ಟಿಪ್ಸ್ ಹೇಳ್ತೀನಿ. ನಾವು ರಾಯ್ತ ಅಂತ ಮಾಡ್ತೀವಲ್ವಾ, ಎಲ್ಲದರಲ್ಲಿ ಇದು ಕುಕುಂಬರ್ ರಾಯ್ತ, ಅದೇ ಸೌತೆಕಾಯಿ ರಾಯ್ತ, ಟೊಮೆಟೊ ರಾಯ್ತ, ಆ ಥರ ಕೆಲವು ರಾಯ್ತಗಳು ಮಾಡ್ತೀವಿ. ಅದರಲ್ಲಿ ನೀವು ಸಿಗುಂಬಳಕಾಯಿ ರಾಯ್ತ ಮಾಡಿಲ್ಲ ಅಂದರೆ ನಾನು ಹೇಳ್ತೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕೆಂಪು ಸಿಹಿ ಕುಂಬಳಕಾಯಿ ತೊಗೊಳ್ಳಿ. ಸ್ವಲ್ಪ ತೊಗೊಂಡ್ರೆ ಸಾಕು. ರಾಯ್ತಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 100-150 ಗ್ರಾಮ್ ತೊಗೊಂಡ್ರೆ ಸಾಕಾಗುತ್ತೆ. ಅದು ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಚೂರಾಗಿ ಹೆಚ್ಚಿಬಿಟ್ಟು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಒಳ್ಳೆ ಕರಗೋ ಥರ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಚೆನ್ನಾಗಿ ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ. ನಿಮಗೆ ಗಟ್ಟಿ ಕೊಡಬೇಕು ಅಂತಂದರೆ ಒಂಚೂರು ಹುರಿಗಡಲೆ ಹಾಕ್ಕೋಬೋದು. 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಇಲ್ಲಾಂದರೆ ಬೇಡ. ಅದನ್ನು ಚೆನ್ನಾಗಿ ಗಟ್ಟಿಯಾಗಿ ರುಬ್ಕೊಂಡು ಆಮೇಲೆ ಒಗ್ಗರಣೆ ಒಲೆ ಮೇಲೆ ಒಂದು ಬಾಣಲೆನೋ ಒಂದು ಪಾತ್ರೆನೋ ಹಾಕಿ ಸಾಸಿವೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಕೊಬ್ಬರಿ ಎಣ್ಣೆಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸಾಸಿವೆ, ಇಂಗು, ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಒಗ್ಗರಣೆ ಹಾಕ್ಬಿಟ್ಟು ಇದು ನಾವು ಬೇಯಿಸಿದ್ದೇವಲ್ವ ಅದನ್ನು ಹಾಕಿ ಈ ರುಬ್ಬಿದ್ರೂ ಹಾಕ್ಬಿಟ್ಟು ಸುಮ್ಮನೆ ಒಂದು ಕುದಿದ್ರೆ ಸಾಕು. ಅದು ತರಕಾರಿ ಬೆಂದಿರುತ್ತೆ, ಇದು ಹಸಿ ವಾಸನೆ ಹೋಗೋ ಥರ ಒಂದು ಸುಮ್ಮನೆ ಕುದಿಸ್ಬಿಟ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಿ ಇಳಿಸ್ಬಿಡ್ಬೇಕು. ಇಳಿಸಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗಲಿ. ಸ್ವಲ್ಪ ಆರಿದ ಮೇಲೆ ಮೊಸರು ಅದರಲ್ಲಿ ಸೇರಿಸ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೊಂಡ್ರೂ ಅದು ಹಸಿರು ಮೆಣಸಿನ್ಕಾಯಿ ಹಾಕಿ ರುಬ್ಬಿರ್ತೀವಿ, ಅದ್ರಲ್ಲಿ ಖಾರ ಇದೆ, ಉಪ್ಪಿದೆ, ಖಾರ ಇದೆ. ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ನಾವು ಏನಾದರೂ ಬೇರೆ ಇದಕ್ಕೆ ನಂಚ್ಕೊಂಡು ತಿನ್ಬೋದು. ರಾಯ್ತ ಬಿಸಿಬೇಳೆ ಬಾತ್ ಮಾಡಿರ್ತೀವಿ, ಆ ಥರ ಇದು ವಾಂಗಿಬಾತ್ ಮಾಡಿರ್ತೀವಿ, ಪುಳಿಯೋಗರೆ ಮಾಡಿರ್ತೀವಿ, ಅದಕ್ಕೆ ನಂಚ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನನಗೆ ಹೇಗಿದೆ ಅಂತ ತಿಳಿಸಿ. ಮಾಡಿ ನೋಡಿಬಿಟ್ಟು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.